ನಮ್ಮಲ್ಲಿ ಹೆಚ್ಚಿನ ಭಾರತೀಯ ಕುಟುಂಬಗಳ ಒಳಗ PUC ಸೆಕೆಂಡ್ ಇಯರ್ ಆದ್ಮೇಲೆ ಕರಿಯರ್ ಬಗ್ಗೆ ಡಿಸ್ಕಸ್ ಮಾಡೋದಿದ್ರ ಅವ್ರು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರ? ಇಂಜಿನಿಯರಿಂಗ್ ಮಾಡ್ರಿ, ಮೆಡಿಕಲ್ ಮಾಡ್ರಿ, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ರಿ, ಬ್ಯಾಂಕಿಂಗ್ ಮಾಡ್ರಿ. ಇದರರ್ಥ ಈ ವಿದ್ಯಾರ್ಥಿಗಳ ಭವಿಷ್ಯ ಬರೀ ಈ 3-4 ದಾರಿ ಒಳಗ ಮಾತ್ರ ಅಡಗದ ಅನ್ನೋ ಹಂಗ ಬಿಂಬಿಸ್ತಾರ. ಆದ್ರೆ ಈಗ ಕಾಲ ಬದಲಾಗ್ಯದ. ಇವತ್ತಿನ ದಿವ್ಸಕ್ಕ ಅತಿ ಹೆಚ್ಚು ಸಂಬಳ ಸಿಗೋ ಕ್ಷೇತ್ರ ಒಳಗ ಇಂಜಿನಿಯರಿಂಗ್ ಕಡ್ಡಾಯ ಅಲ್ಲ, ಕೋಡಿಂಗ್ ಮಾಡ್ಲೇಬೇಕಂತಿಲ್ಲ, ಬಹಳ ಸಲ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರ್ಬೇಕಂತಿಲ್ಲ. ಆದ್ರೆ ಹಂಗಂತ ಹೇಳಿ ಇದು ಬಹಳ ಬೇಗ ಶ್ರೀಮಂತರಾಗ್ರಿ ಅಂತ ಹೇಳ್ಕೊಡೋ ವಿಡಿಯೋ ಅಲ್ಲ. ಸಾಕಷ್ಟು ಜನ ಸ್ಕಿಲ್ಡ್ ಪ್ರೊಫೆಷನಲ್ಸು ತಿಂಗಳಿಗೆ ಲಕ್ಷಾನ್ಗಟ್ಲೆ ಸಂಬಳ ತಗೋತಾರ, ಇಂಟರ್ನ್ಯಾಷನಲ್ ಸ್ಯಾಲರೀಸ್ ತಗೋತಾರ. ಕೆಲವೊಬ್ರು ಮನೆ ಒಳಗ ಕೂತ್ ಕೆಲಸ ಮಾಡಿ ಲಕ್ಷಾಂತರ ಗಳಿಸ್ತಾರ. ಆಮೇಲೆ ಇನ್ನೊಂದ್ ಕಡೆ ಬಿಸ್ನೆಸ್ ಅಪಾರ್ಚುನಿಟಿ ಇರ್ತಾವ. ಶಾಲಾ ಕಾಲೇಜ್ಗಳ ಒಳಗ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚಿಸದ ಕಾರಣ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ದಾರಿಗಳ ಬಗ್ಗೆ ಗೊತ್ತೇ ಇರುವುದಿಲ್ಲ. ಹಂಗಾಗಿ ಇವತ್ತಿನ ವಿಡಿಯೋದೊಳಗ PUC ಸೆಕೆಂಡ್ ಇಯರ್ ಆದ್ಮೇಲೆ ಇಂಜಿನಿಯರಿಂಗ್ ಹೊರತಾಗಿ ಕೈತುಂಬ ಸಂಪಾದಿಸಬಹುದಾದ ಕೆಲವೊಂದು ಕರಿಯರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನೀವು ನಮ್ಮ ವಿವಾದ ಚಾನೆಲ್ಗೆ ಹೊಸಬ್ರಿದ್ರ ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರೆ ಬಹಳಷ್ಟು ಆಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಇಲ್ಲಿ ಹೇಳ್ಕೊಡ್ಲಾಗ್ತದೆ. ಮೊದಲೇ ಪ್ರೊಫೆಷನ್ ಕಮರ್ಷಿಯಲ್ ಪೈಲಟ್. ಭಾರತದೊಳಗ ಏವಿಯೇಷನ್ ಸೆಕ್ಟರ್ ಅಂದ್ರ ವಿಮಾನಯಾನ ಕ್ಷೇತ್ರ ವೇಗವಾಗಿ ಬೆಳೀತಾದ. ವಿಮಾನ ಪ್ರಯಾಣಿಕರ ಸಂಖ್ಯೆ ಏರ್ತಾ ಇದೆ. ಹೊಸ ವಿಮಾನ ನಿಲ್ದಾಣಗಳು ನಿರ್ಮಾಣ ಆಗ್ತಾವ. ಬೇರೆ ಬೇರೆ ಏರ್ಲೈನ್ಸ್ ತಮ್ಮ ವಿಮಾನ ಸಂಖ್ಯೆಗಳನ್ನ ಹೆಚ್ಚಿಸ್ತಾವ. ಇದೆಲ್ಲದರ ಅರ್ಥ ಪೈಲಟ್ಗಳಿಗೂ ಬೇಡಿಕೆ ಹೆಚ್ಚಾಗ್ತದಂತನ ಅರ್ಥ. ಎಕ್ಸ್ಪೀರಿಯನ್ಸ್ ಪಡೆದ್ಮೇಲೆ ಕಮರ್ಷಿಯಲ್ ಪೈಲಟ್ಗಳು ಅತಿ ಹೆಚ್ಚು ಸಂಬಳ ಗಳಿಸಬಹುದು. ಪೈಲಟ್ ಟ್ರೈನಿಂಗ್ ಬಹಳ ಕಾಸ್ಟ್ಲಿ ಅನ್ನೋದು ನಿಜ. ಆದ್ರೆ ಇವು ಕೆಲವು ವೃತ್ತಿಗಳಲ್ಲಿ ಒಂದಾಗಿದ್ದು ಇದ್ರೊಳಗ ಮಾಡೋ ಹೂಡಿಕೆಗೆ ತಕ್ಕಂಗ ದೊಡ್ಡ ಮಟ್ಟದ ಆದಾಯ ಗಳಿಸ್ಲಿಕ್ಕೆ ಸಾಧ್ಯ ಅದ. ಒಂದು ಮುಖ್ಯವಾದ ವಿಷಯ ಮರಿಬೇಡ್ರಿ, ಇದಕ್ಕ ಇಂಜಿನಿಯರಿಂಗ್ ಡಿಗ್ರಿ ಬೇಕಿಲ್ಲ. ಮುಖ್ಯವಾಗಿ ನಿಮಗೆ ಬೇಕಿರೋದು ಏಕಾಗ್ರತೆ, ಉತ್ತಮ ಆರೋಗ್ಯ, ಫ್ಲೈಯಿಂಗ್ ತರಬೇತಿ ಮತ್ತು ಲೈಸೆನ್ಸ್. ಇಂಜಿನಿಯರಿಂಗ್ ಮಾಡದನ ಅತಿ ಹೆಚ್ಚು ಆದಾಯ ಗಳಿಸ್ಲಿಕ್ಕೆ ಇದೊಂದು ಉತ್ತಮ ಉದಾಹರಣೆ. ನಿಮಗೆ ಕಮರ್ಷಿಯಲ್ ಪೈಲಟ್ ಬಗ್ಗೆ ಜಾಸ್ತಿ ವಿವರ ಬೇಕು ಅಂತಂದ್ರ ನಮ್ಮ ವಿವಾದ ಚಾನೆಲ್ ಒಳಗ ಇದರ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಅದ, ಅದನ್ನ ನೀವು ಕ್ಲಿಕ್ ಮಾಡಿ ನೋಡಬಹುದು. ಎರಡನೇ ವೃತ್ತಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಲಕ್ಸುರಿ ಹಾಸ್ಪಿಟಾಲಿಟಿ. ಹಾಸ್ಪಿಟಾಲಿಟಿ ಕ್ಷೇತ್ರವನ್ನ ಅನೇಕರು ಕೀಳಾಗಿ ನೋಡ್ತಾರ. ಇದು ತಪ್ಪು. ಇವತ್ತ ಲಕ್ಸುರಿ ಹಾಸ್ಪಿಟಾಲಿಟಿ ಒಂದು ಗ್ಲೋಬಲ್ ಇಂಡಸ್ಟ್ರಿ. ಈಗಿನ ದೊಡ್ಡ ಹೋಟೆಲ್ಗಳಿಗೆ ಬರೀ ಶೆಫ್ ಸಾಲುದಿಲ್ಲ. ಲಕ್ಸುರಿ ಆಪರೇಷನ್ಸ್, ಗೆಸ್ಟ್ ಎಕ್ಸ್ಪೀರಿಯನ್ಸ್, ಇಂಟರ್ನ್ಯಾಷನಲ್ ಹಾಸ್ಪಿಟಾಲಿಟಿ, ಇವೆಂಟ್ ಮ್ಯಾನೇಜ್ಮೆಂಟ್, ಫುಡ್ ಅಂಡ್ ಬೆವರೇಜ್ ಇಂಥ ಬೇರೆ ಬೇರೆ ವಿಭಾಗಗಳಲ್ಲೇ ನುರಿತವರು ಬೇಕು. ಇಂಟರ್ನ್ಯಾಷನಲ್ ಟೂರಿಸಂ ಹೆಚ್ಚುತ್ತಿರೋ ಈ ಕಾಲದೊಳಗ ಈ ಕ್ಷೇತ್ರದೊಳಗ ಅನುಭವ ಇರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಾಗ ಭಾರಿ ಸಂಬಳ ಸಿಗ್ತದೆ. ಇವತ್ತಿನ ಪ್ರಮುಖ ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ಗಳ ವಿದ್ಯಾರ್ಥಿಗಳು ದುಬೈ, ಯುರೋಪ್, ಕ್ರೂಸ್ ಹಡಗುಗಳು ಮತ್ತು ದೊಡ್ಡ ರೆಸಾರ್ಟ್ ಒಳಗ ಕೆಲಸ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಗಿಂತ ಭಿನ್ನವಾಗಿ ಇಲ್ಲಿ ನಿಮ್ಮ ವ್ಯಕ್ತಿತ್ವ, ಕಮ್ಯುನಿಕೇಶನ್, ಪ್ರೊಫೆಷನಲಿಸಂ ಮತ್ತು ಲೀಡರ್ಶಿಪ್ಪಿಗೆ ಹೆಚ್ಚಿಗೆ ಬೆಲೆ ಸಿಗ್ತದೆ. ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಲಾಗಿದೆ. ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಜಾಸ್ತಿ ತಿಳ್ಕೋಬಹುದು. ಮೂರನೇ ವೃತ್ತಿ ಲಾ, ಕಾನೂನು. ಲಾ ಅಂದ್ರ ಬರೇ ಕೋರ್ಟ್ ರೂಮ್ ಅಂತ ಹೇಳಿ ಅಂದುಕೊಂಡ್ರ ಅದು ಹಳೆ ಕಾಲದ ಆಲೋಚನೆ. ಇವತ್ತಿನ ಲಾ ವೃತ್ತಿಪರರು ಕಾರ್ಪೊರೇಟ್ ಕಂಪನಿಗಳು, ಟೆಕ್ನಾಲಜಿ, ಸೈಬರ್ ಲಾ ಮತ್ತು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕ್ಷೇತ್ರ ಒಳಗ ಕೆಲಸ ಮಾಡ್ತಾರ. ಬಿಸ್ನೆಸ್ ಬಹಳ ಕಾಂಪ್ಲೆಕ್ಸ್ ಆಗ್ತಾರೋ ಇವತ್ತಿನ ದಿನಗಳ ಒಳಗ ಒಳ್ಳೆ ವಕೀಲರಿಗೆ ಭಾರಿ ಬೇಡಿಕೆ ಅದ. ಮುಖ್ಯವಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್, ಅನಾಲಿಟಿಕಲ್ ಥಿಂಕಿಂಗ್, ಆಮೇಲೆ ನೆಗೋಸಿಯೇಷನ್ ಎಬಿಲಿಟಿ ಇರೋರ್ಗೆ ಇಲ್ಲಿ ಜಾಸ್ತಿ ಮೌಲ್ಯ ಅದ. ಇವತ್ತಿನ ಕಾರ್ಪೊರೇಟ್ ಲಾಯರ್ಗಳು ಅಸಾಧಾರಣ ಸಂಬಳವನ್ನ ಗಳಿಸ್ತಾ ಇದ್ದಾರೆ. AI ಯುಗದೊಳಗೂ ಈ ಕ್ಷೇತ್ರಕ್ಕೆ ಮಹತ್ವ ಅದ, ಯಾಕಂದ್ರ ಕಾನೂನು ವ್ಯವಸ್ಥೆ ಒಳಗ ಮನುಷ್ಯನ ವಿವೇಚನೆ ಬಹಳ ಮುಖ್ಯ. ನಾಲ್ಕನೇ ವೃತ್ತಿ ಡಿಸೈನ್ ಇಂಡಸ್ಟ್ರಿ. ಭಾರತದೊಳಗ ಇವತ್ತಿಗೂ ಅನೇಕರು ಈ ಕ್ಷೇತ್ರವನ್ನ ಕಡೆಗಣಿಸ್ತಾ ಇದ್ದಾರೆ. ಇವತ್ತಿನ ಕಂಪನಿಗಳಿಗೆ ಬ್ರ್ಯಾಂಡಿಂಗ್, UX ಅಂದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್ ಮತ್ತು ದೃಶ್ಯ ರೂಪದ ಆಕರ್ಷಣೆ ಅಂದ್ರೆ ವಿಜುವಲ್ ಐಡೆಂಟಿಟಿ ಇವು ಬಹಳ ಮುಖ್ಯ ಆಗ್ಯಾವ. ಹಂಗಾಗಿ UX, UI ಡಿಸೈನರ್ಸ್, ಪ್ರಾಡಕ್ಟ್ ಡಿಸೈನರ್ಸ್ ಮತ್ತು ಅನಿಮೇಷನ್ ಎಕ್ಸ್ಪರ್ಟ್ಸ್ಗೆ ಇವತ್ತ ಭಾರಿ ಡಿಮ್ಯಾಂಡ್ ಅದ. ಜಾಗತಿಕವಾಗಿ ಒಳ್ಳೆ ಡಿಸೈನರ್ಗಳಿಗೆ ಅತಿ ಹೆಚ್ಚು ಸಂಬಳ ನೀಡ್ತಾರೆ, ವಿಶೇಷವಾಗಿ ಕ್ರಿಯೇಟಿವಿಟಿ ಜೊತೆಗೆ ಬಿಸ್ನೆಸ್ ಬುದ್ಧಿ ಇರೋರಿಗೆ. ಆಶ್ಚರ್ಯದ ವಿಷಯ ಅಂದ್ರೆ ಇವತ್ತಿನ ಅನೇಕ ಟಾಪ್ ಡಿಸೈನರ್ಗಳು ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್ಗಿಂತ ಜಾಸ್ತಿ ಗಳಿಸ್ತಾ ಇದ್ದಾರೆ. ಡಿಸೈನ್ ಅಂದ್ರೆ ಬರೀ ಚಿತ್ರ ಬಿಡಿಸೋದು ಅಂತ ಅಂದ್ಕೊಂಡ್ರ ಅದು ತಪ್ಪು. ಮಾಡರ್ನ್ ಡಿಸೈನ್ ಅಂದ್ರೆ ಮನಃಶಾಸ್ತ್ರ, ಜನರ ವರ್ತನೆ ಮತ್ತು ಬಿಸ್ನೆಸ್ ನ ಸಮ್ಮಿಶ್ರಣ. ಈ ಡಿಸೈನ್ ಕೋರ್ಸ್ ಕಲೀಲಿಕ್ಕೆ ಎಲಿಜಿಬಿಲಿಟಿ ಏನು, ಆ ಕೋರ್ಸ್ ಕಲಿತ ಮೇಲೆ ಯಾವ್ದನ್ನ ಕರಿಯರ್ ಅನ್ನಾಗಿ ಆರಿಸ್ಕೋಬಹುದು, ಎಷ್ಟು ಸಂಬಳ ಇರ್ತಾವ, ಎಲ್ಲಾ ವಿವರಗಳನ್ನುಂಡ ವಿಡಿಯೋ ಲಿಂಕ್ ಇಲ್ಲಿದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಬಹುದು. 5ನೇ ವೃತ್ತಿ ಡಿಜಿಟಲ್ ಕಂಟೆಂಟ್ ಮತ್ತು ಮೀಡಿಯಾ.
10-15 ವರ್ಷದ ಹಿಂದ ಈ ಉದ್ಯಮ ಅಷ್ಟಾಗಿ ಬೆಳೆದಿರಲಿಲ್ಲ. ಆದ್ರೆ ಇವತ್ತಿಗೆ ಬಿಸ್ನೆಸ್ಗಳು ಕಂಟೆಂಟ್ ಮೇಲೆ ನಡೀತಾವ. ಈಗ ಕಂಪನಿಗಳಿಗೆ ವಿಡಿಯೋ ಕ್ರಿಯೇಟರ್ಸ್, ಎಡಿಟರ್ಸ್, ಸ್ಟ್ರಾಟಜಿಸ್ಟ್ ಮತ್ತು ಸ್ಟೋರಿ ಟೆಲ್ಲರ್ಸ್ ಇವರು ಬೇಕೇ ಬೇಕು. ಜನರ ಗಮನವನ್ನ ಸೆಳೆದು ಆ ಗಮನವನ್ನ ತಮ್ಮ ಪ್ರಾಡಕ್ಟ್ ಹತ್ರ ತಿರುಗಿಸಿ ಅದನ್ನೊಂದು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ಕೊಂಡಿರೋದೇ ಇವತ್ತಿನ ಕಂಪನಿಗಳ ವ್ಯವಹಾರದ ರೂಪ. ಹಂಗಾಗಿ ಈ ಕ್ಷೇತ್ರ ಬಹಳ ವೇಗವಾಗಿ ಬೆಳೀತಾದ. ಇಲ್ಲಿ ಸುಮ್ಮನೆ ವಿಡಿಯೋ ಹಾಕೋರ್ಗಿಂತ ಜನರ ಆಸಕ್ತಿ, ಕಥೆ ಹೇಳುವ ಕಲೆ ಮತ್ತು ಬ್ರ್ಯಾಂಡಿಂಗ್ ಅದನ್ನ ಚೆನ್ನಾಗಿ ತಿಳಿದವರು ಹೆಚ್ಚು ಗಳಿಸ್ತಾರ. ಟ್ರೆಡಿಷನಲ್ ಕರಿಯರ್ಸ್ ಅಂದ್ರೆ ಸಾಂಪ್ರದಾಯಿಕ ಕೆಲಸಗಳ ಒಳಗ ಅದಂಗಿರುವುದಿಲ್ಲ. ಈ ಡಿಜಿಟಲ್ ಕಂಟೆಂಟ್ ಮೀಡಿಯಾ ಕ್ಷೇತ್ರ ಒಳಗ ನೀವು ಸಂಬಳ, ಫ್ರೀಲಾನ್ಸ್ ಆದಾಯ ಮತ್ತು ಬಿಸ್ನೆಸ್ ಅಪಾರ್ಚುನಿಟಿ ಒಂದ ಕಡೆ ಪಡಿಬಹುದು. 6ನೇ ವೃತ್ತಿ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಮತ್ತು ಅನಾಲಿಟಿಕ್ಸ್. ಭಾರತದ ಕ್ರೀಡಾ ಕ್ಷೇತ್ರ ಈಗ ಬರೀ ಕ್ರಿಕೆಟಿಗೆ ಸೀಮಿತ ಆಗಿಲ್ಲ. ಇವತ್ತು ಕ್ರೀಡೆಗೆ ಮ್ಯಾನೇಜ್ಮೆಂಟ್, ಅನಾಲಿಟಿಕ್ಸ್, ಸ್ಪಾನ್ಸರ್ಶಿಪ್ ಮತ್ತು ಆಟಗಾರರ ನಿರ್ವಹಣೆ ಇವೆಲ್ಲ ಬಹಳ ಅಗತ್ಯ ಅವ. IPL ಬಂದ ಮೇಲೆ ಕ್ರಿಕೆಟ್ ಸುತ್ತ ಎಂಥ ದೊಡ್ಡ ವ್ಯವಹಾರಗಳು ನಡೀತಾವ ನೀವ ನೋಡ್ರಿ. ಕ್ರೀಡಾ ಕ್ಷೇತ್ರ ದಿನದಿಂದ ದಿನಕ್ಕೆ ವಾಣಿಜ್ಯೀಕರಣಗೊಳ್ಳುವುದರಿಂದ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಭವಿಷ್ಯದೊಳಗ ಇನ್ನೂ ದೊಡ್ಡದಾಗಿ ಬೆಳೆಯುವ ಚಾನ್ಸ್ ಅದ. ಯಾರಿಗೆ ಸ್ಪೋರ್ಟ್ಸ್ ಒಳಗ ಇಂಟ್ರೆಸ್ಟ್ ಅದನೋ ಆದ್ರೆ ತಾವ ಸ್ವತಃ ಪ್ಲೇಯರ್ ಆಗಿ ಆಡ್ಲಿಕ್ಕೆ ಸಾಧ್ಯವಿಲ್ವೋ ಅಂಥವ್ರಿಗೆ ಇದೊಂದು ಸೂಪರ್ ಅವಕಾಶ. ಸ್ಪೋರ್ಟ್ಸ್ ರಿಲೇಟೆಡ್ ಕರಿಯರ್ ಸಂಬಂಧ 2 ವಿಡಿಯೋಗಳನ್ನ ಈ ಚಾನೆಲ್ ಒಳಗ ನೀವು ನೋಡಬಹುದು. 7ನೇ ವೃತ್ತಿ ಸೈಕಾಲಜಿ ಮತ್ತು ಮೆಂಟಲ್ ವೆಲ್ನೆಸ್. ಮುಂದಿನ 15 ವರ್ಷ ಒಳಗ ಅತಿ ಹೆಚ್ಚು ಬೆಳೆಯುವ ಕ್ಷೇತ್ರ ಅಂದ್ರ ಮೆಂಟಲ್ ವೆಲ್ನೆಸ್. ಯಾಕಂದ್ರೆ ಇವತ್ತಿನ ತೀವ್ರ ಓಡಾಟದ ಬದುಕನಾಗ ಒತ್ತಡ, ಆತಂಕ ಮತ್ತು ಒಬ್ಬಂಟಿತನ ಜಾಸ್ತಿ ಆಗ್ತಾ ಇದೆ. ಈಗ ಜನರು ಮಾನಸಿಕ ಆರೋಗ್ಯ ಮತ್ತು ಥೆರಪಿ ಬಗ್ಗೆ ಮುಕ್ತವಾಗಿ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ಯಾರ. ಈಗ ಕೌನ್ಸಿಲಿಂಗ್, ಥೆರಪಿ ಮತ್ತು ಸ್ಪೋರ್ಟ್ಸ್ ಸೈಕಾಲಜಿ ಈ ವಿಭಾಗಗಳಿಗೆ ಬಹಳ ಬೇಡಿಕೆ ಅದ. ನಾವು ಡಿಜಿಟಲ್ ವರ್ಲ್ಡ್ ಕಡೆ ಹೋಗ್ಬೇಕಾದ್ರ ಮನುಷ್ಯರಿಗೆ ಸಿಗೋ ಭಾವನಾತ್ಮಕ ಬೆಂಬಲಕ್ಕೆ ಬೆಲೆ ತಂತಾನ ಜಾಸ್ತಿ ಆಗ್ತದ. ಸೈಕಾಲಜಿ ಪ್ರೊಫೆಷನಲ್ಸ್ ಯಾರಿಗೆ ಕಮ್ಯುನಿಕೇಶನ್ ಗೊತ್ತದ ಮತ್ತು ಸಹಾನುಭೂತಿ ಇರ್ತದ ಅಂಥವ್ರಿಗೆ ಈ ಕ್ಷೇತ್ರ ಒಳಗ ಬಹಳ ಒಳ್ಳೆಯ ಅವಕಾಶ ಅದ. ಈ ಸೈಕಾಲಜಿ ಕೋರ್ಸ್ ಬಗ್ಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡ್ಲಾಗ್ಯದ, ನೀವು ಅದನ್ನ ನೋಡಬಹುದು. 8ನೇ ವೃತ್ತಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮತ್ತು ಸಪ್ಲೈ ಚೈನ್. ನೀವು ಬಳಸೋ ಪ್ರತಿಯೊಂದು ವಸ್ತು ಯಾವುದೋ ಒಂದು ದೇಶದಿಂದ ಬರ್ತದ. ಇದಕ್ಕೆಲ್ಲ ಲಾಜಿಸ್ಟಿಕ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಮತ್ತು ಸಪ್ಲೈ ಚೈನ್ ವ್ಯವಸ್ಥೆನ ಕಾರಣ. ಭಾರತ ಈಗ ಜಾಗತಿಕ ಮಟ್ಟದೊಳಗ ದೊಡ್ಡ ಉತ್ಪಾದನಾ ಮತ್ತು ರಫ್ತು ಕೇಂದ್ರ ಆಗ್ತಾ ಇದೆ. ಅಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವ್ಯವಸ್ಥೆಯನ್ನ ಅರ್ಥ ಮಾಡಿಕೊಳ್ಳೋ ವೃತ್ತಿಪರರಿಗೆ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ. ಇದು ಗ್ಲೋಬಲ್ ಕಂಪನಿ ಒಳಗ ಶಿಪ್ಪಿಂಗ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ಸ್ ಒಳಗ ಕೆಲಸ ಮಾಡ್ಲಿಕ್ಕೆ ದಾರಿ ಮಾಡಿಕೊಡ್ತದ. ವಿಷಾದಕರ ಸಂಗತಿ ಅಂದ್ರ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಗ್ರಾಜುಯೇಷನ್ ಬರೋ ತನಕನೂ ಇಂಥದೊಂದು ಕ್ಷೇತ್ರ ಅದಂತನೂ ಗೊತ್ತಿಲ್ಲ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಸ್ಪೆಸಿಫಿಕ್ ಆಗಿ ನಮ್ಮ ಚಾನೆಲ್ ಒಳಗ ವಿಡಿಯೋ ಸಿಗ್ತದ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ನೋಡಬಹುದು. ಇವೆಲ್ಲ 8 ವೃತ್ತಿಗಳನ್ನ ನೋಡಿದ್ಮೇಲೆ ಒಂದು ಮಾತು ನಮಗ್ ಕ್ಲಿಯರ್ ಆಗ್ಬೇಕು, ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಯಶಸ್ಸು ಅನ್ನೋದು ಸುಳ್ಳು. ಇದು ಹಳೆ ಕಾಲಕ್ಕೆ ಸರಿ ಇರಬಹುದು, ಆದ್ರೆ ಇವತ್ತಿನ ಎಕಾನಮಿ ಸಂಪೂರ್ಣವಾಗಿ ಸ್ಕಿಲ್ ಮೇಲೆ ಆಧಾರಿತವಾಗಿದೆ. ಇವತ್ತಿನ ಕಂಪನಿಗಳು ಟ್ರೆಡಿಷನಲ್ ದಾರಿಗಳಿಗಿಂತ ಹೆಚ್ಚಾಗಿ ಕ್ರಿಯೇಟಿವಿಟಿ, ಲೀಡರ್ಶಿಪ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಇಂಥ ಸ್ಕಿಲ್ಗಳಿಗೆ ಜಾಸ್ತಿ ಬೆಲೆ ನೀಡ್ತಾವ. ಇಂಜಿನಿಯರಿಂಗ್ ಕೆಟ್ಟದ್ದಲ್ಲ, ಆದ್ರೆ ಅದನ್ನ ಮಾತ್ರ ಮಾಡಿದ್ರೆ ನಾವು ಯಶಸ್ವಿ ಆಗ್ತೀವಿ ಅನ್ನೋದು ತಪ್ಪು. ನಿಮಗೆ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಫೀಲ್ಡ್ ಒಳಗ ಇಂಟ್ರೆಸ್ಟ್ ಅದ ಅಂತಂದ್ರ ನಿಮ್ಮನ್ನ ನೀವ ಇಂಜಿನಿಯರಿಂಗಿಗೆ ಫೋರ್ಸ್ ಮಾಡ್ಬೇಡ್ರಿ. ಇಂಜಿನಿಯರಿಂಗ್ ಒಳಗ ಬಹಳ ಇಂಟ್ರೆಸ್ಟ್ ಅದ ಅಂತಂದ್ರ ದಯವಿಟ್ಟು ಅದನ್ನ ತಗೊಳ್ರಿ. ನೀವು ಸ್ಟೂಡೆಂಟ್ ಇರ್ಬೇಕಾದ್ರ ಅಲ್ಟರ್ನೇಟಿವ್ ಕರಿಯರ್ಗಳ ಬಗ್ಗೆ ಗೊತ್ತಿದ್ದು ಅದ್ರ ಬಗ್ಗೆ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿದ್ರ ನಿಮ್ಮ ಆಸಕ್ತಿ ಎದರೊಳಗದಂತ ಅನ್ನೋದನ್ನ ಸುಲಭವಾಗಿ ಕಂಡು ಹಿಡ್ಕೋಬಹುದು. ಈ 8 ವೃತ್ತಿ ಒಳಗ ನಿಮ್ಮನ್ನ ಜಾಸ್ತಿ ಆಶ್ಚರ್ಯ ಪಡಿಸೋ ವೃತ್ತಿ ಯಾವುದು ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚಿಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.